Hi everyone, welcome to the Karnataka Pharma coaching classes. So the finally wait is over. ಮೊನ್ನೆ ರೀಸೆಂಟ್ ಆಗಿ ಇವಾಗ ಕೆ ಎ ಕಡೆಯಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಫಾರ್ ದಿ ಅಡ್ಮಿಷನ್ ಫಾರ್ ದಿ ಪೋಸ್ಟ್ ಆಫ್ ಎಂ ಫಾರ್ಮಾ ಅಂಡ್ ಫಾರ್ಮ್ ಡಿ. ಓಕೆ, ಸೊ ಈ ಸರಿ ಏನ್ ಮಾಡಿದ್ದಾರೆ ಕೆ ಎದವರು ಸ್ವಲ್ಪ ಅಪ್ಲಿಕೇಶನ್ ಪ್ರೋಸೆಸ್ ನಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಫಸ್ಟ್ ಡಿಜಿ ಲಾಕರ್ ಅಕೌಂಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡೋದಕ್ಕೆ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಸಾಕಷ್ಟು ಸ್ಟೂಡೆಂಟ್ಸ್ಗೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಹಾಗಾಗಿ ಬಹಳಷ್ಟು ರಿಕ್ವೆಸ್ಟ್ ಬಂತು, ಸರ್ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಒನ್ಸ್ ನೀವು ಅಪ್ಲಿಕೇಶನ್ ನ ಯಾವ ತರ ಫಿಲ್ ಮಾಡೋದು ಅಂತ ಹೇಳಬೇಕು ಅಂತ ರಿಕ್ವೆಸ್ಟ್ ಬಂತು. ಓಕೆ, ಸೊ ಏನಿಲ್ಲ, ಈಸಿ ಇದೆ ಪ್ರೋಸೆಸ್. ಓಕೆ, ಸೊ ಫಸ್ಟ್ ನೀವು ಕೆ ಎ ಅಕೌಂಟ್ ನ ಲಾಗಿನ್ ಆದ್ಮೇಲೆ ನಿಮಗೆ ಫಸ್ಟ್ ಈ ತರ ಒಂದು ಇಂಟರ್ಫೇಸ್ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ನೀವು ಫಸ್ಟ್ ಇಲ್ಲಿ ಆಪ್ಷನ್ ಕಾಣ್ತಿದೆಯಲ್ಲ, ಎಂ ಫಾರ್ಮಾ ಮತ್ತು ಫಾರ್ಮ್ ಡಿ ಸಾಮಾನ್ಯ ಆನ್ಲೈನ್ ಅರ್ಜಿ ಲಿಂಕ್. ಓಕೆ, ಸೊ ಈ ಆಪ್ಷನ್ ನ ಕ್ಲಿಕ್ ಮಾಡಬೇಕು. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಓಕೆ, ಸೊ ನೀವು ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಈ ರೀತಿ ಒಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಪ್ರೊಸೆಸ್. ಓಕೆ, ಸೊ ನೀವು ಇವಾಗ ಅಲ್ಲ, ಸೊ ನೀವು ನ್ಯೂ ಯೂಸರ್ ಅಂತ ಇನ್ನೇನು ಆಪ್ಷನ್ ಕಾಣ್ತಿದೆ ಅಲ್ಲ, ನ್ಯೂ ಯೂಸರ್. ಸೊ ಈ ನ್ಯೂ ಯೂಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಯೂಸರ್. ಓಕೆ, ಸೊ ನ್ಯೂ ಯೂಸರ್ ಆಪ್ಷನ್ ಮೇಲೆ ಕ್ಲಿಕ್ ಆದ್ಮೇಲೆ ನಿಮಗೆ ಮತ್ತೆ ಈ ರೀತಿ ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಬಿಫೋರ್ ಪ್ರೊಸೀಡಿಂಗ್ ಟು ರಿಜಿಸ್ಟ್ರೇಷನ್ ಪ್ಲೀಸ್ ರಿಜಿಸ್ಟರ್ ಥ್ರೂ ಡಿಜಿ ಲಾಕರ್ ಯೂಸಿಂಗ್ ದಿಸ್ ಲಿಂಕ್. ನೀವೇನಾದ್ರೂ ಆಲ್ರೆಡಿ ನಿಮ್ದು ಡಿಜಿ ಲಾಕರ್ ಅಕೌಂಟ್ ಇತ್ತು ಅಂದ್ರೆ ಸೊ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬೇಕು, ಇಲ್ಲಿ ವ್ಯಾಲಿಡೇಟ್ ಥ್ರೂ ಡಿಜಿ ಲಾಕರ್ ಇದೆಲ್ಲ, ಸೊ ಇಲ್ಲಿ ಹೋಗ್ಬೇಕು. ಓಕೆ, ಸೊ ನಿಮ್ದು ಏನಾದ್ರು ಬಿಫೋರ್ ನೀವು ಡಿಜಿ ಲಾಕರ್ ಅಕೌಂಟ್ ಏನಾದ್ರು ಓಪನ್ ಮಾಡಿದ್ದಿಲ್ಲ, ನೀವು ಕ್ರಿಯೇಷನ್ ಮಾಡಿದ್ದಿಲ್ಲ ಅಂದ್ರೆ ಸೊ ಫಸ್ಟ್ ನೀವು ಡಿಜಿ ಲಾಕರ್ ಅಕೌಂಟ್ ನ ಕ್ರಿಯೇಷನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ಲಿಕ್ ಇರೋಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಈ ರೀತಿ ಒಂದು ನೆಕ್ಸ್ಟ್ ಇಂಟರ್ಫೇಸ್ ಸಿಗುತ್ತೆ. ನಿಮ್ಗೆ ಇಲ್ಲಿ ಕಾಣ್ತಿದೆಯಲ್ಲ ಲಾಗಿನ್ ಆರ್ ರಿಜಿಸ್ಟರ್. ಓಕೆ, ಸೊ ಈ ಆಪ್ಷನ್ ನ ಚೂಸ್ ಮಾಡಿಬಿಟ್ಟು ನೀವು ಅಲ್ಲಿ ಆಧಾರ್ ಕಾರ್ಡ್ ನಂಬರು ಮತ್ತೆ ನಿಮ್ದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಿಮ್ಗೊಂದು OTP ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿಬಿಟ್ಟು ನೀವು ಡಿಜಿ ಲಾಕರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ನಂದು ಆಲ್ರೆಡಿ ಡಿಜಿ ಲಾಕರ್ ಅಕೌಂಟ್ ಇದೆ. ಸೊ ನಾ ಡೈರೆಕ್ಟ್ ನಿಮಗೆ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ ಫಿಲ್ ಮಾಡುವುದು ಅಂತ ಹೇಳ್ತೀನಿ. ಓಕೆ, ಸೊ ಇಫ್ ಯು ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್, ನಿಮ್ದು ಏನಾದ್ರು ಡಿಜಿ ಲಾಕರ್ ಅಕೌಂಟ್ ಇತ್ತು ಅಂದ್ರೆ ಸೊ ನೆಕ್ಸ್ಟ್ ನೀವು ಏನ್ ಮಾಡಬೇಕು, ವ್ಯಾಲಿಡೇಟ್ ಥ್ರೂ ಡಿಜಿ ಲಾಕರ್. ನೆಕ್ಸ್ಟ್ ವ್ಯಾಲಿಡೇಟ್ ಮಾಡಬೇಕು ಅದನ್ನ ಡಿಜಿ ಲಾಕರ್ನ. ಓಕೆ, ಓಕೆ, ಸೊ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸೆಕ್ಯೂರಿಟಿ ಪಿನ್, ನೀವೇನು ಡಿಜಿ ಲಾಕರ್ ಅಕೌಂಟ್ ಮಾಡ್ಬೇಕಾದ್ರೆ ನೀವು ಸೆಕ್ಯೂರಿಟಿ ಪಿನ್ ಹಾಕೊಂಡಿರ್ತೀರಲ್ಲ. ಓಕೆ, ಸೊ ಸೆಕ್ಯೂರಿಟಿ ಪಿನ್ ನಂಬರ್ ಕೇಳಿರುತ್ತೆ, ಅದು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಒಂದು OTP ಬರುತ್ತೆ ಮತ್ತೆ. ಓಕೆ, ಸೊ ಆ OTP ನ ಫಿಲ್ ಮಾಡ್ಕೊಳ್ಳಿ, ಸಬ್ಮಿಟ್. Your session has timed out. ಓಕೆ, ಸೊ ನೆಕ್ಸ್ಟ್ OTP ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಕ್ರಿಯೇಟ್ ಯೂಸರ್ ನೇಮ್ ಫಾರ್ ಯುವರ್ ಅಕೌಂಟ್. ಓಕೆ, ಸೊ ನೀವೊಂದು ಯೂಸರ್ ನೇಮ್ ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನೀವು ಯೂಸರ್ ನೇಮ್ ಎಲ್ಲ ಕ್ರಿಯೇಷನ್ ಮಾಡಿದ್ಮೇಲೆ ಮತ್ತೆ ನಿಮ್ಗೆ ಈ ತರ ಒಂದು ಫಾರ್ಮೆಟ್ ತೋರಿಸುತ್ತೆ. ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಟು ಶೇರ್ ದಿ ಫಾಲೋಯಿಂಗ್ ವಿತ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಓಕೆ, ಸೊ ನೀವು ಇಲ್ಲಿ ಆಧಾರ್ ಕಾರ್ಡ್ ಅಂತ ಏನ್ ಆಪ್ಷನ್ ತೋರಿಸ್ತಿದೆಯಲ್ಲ, ಸೊ ಜಸ್ಟ್ ನೀವು ಇದೊಂದೇ ಚೂಸ್ ಮಾಡ್ಕೋಬೇಕು, ಆಧಾರ್ ಕಾರ್ಡ್. ಯಾಕಂದ್ರೆ ಅದು ಡೈರೆಕ್ಟ್ ಕೆ ಎದವ್ರಿಗೆ ಸಬ್ಮಿಟ್ ಆಗುತ್ತೆ ಆಧಾರ್ ಕಾರ್ಡ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಅಲೋ ಅಂತ ಏನು ಆಪ್ಷನ್ ಇದೆಯಲ್ಲ, ಇದು ಅಲೋ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ರೀಡೈರೆಕ್ಟಿಂಗ್ ಬ್ಯಾಕ್ ಟು ರಿಕ್ವೆಸ್ಟರ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಏನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ, ಡೈರೆಕ್ಟ್ ಅದು ರೀಡೈರೆಕ್ಟಿಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಇವಾಗ. ಓಕೆ, ಸಿ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಯ್ತು. ಇವಾಗ ಆಲ್ರೆಡಿ ನಿಮ್ದು ಏನು ನೀವು ಆಧಾರ್ ಕಾರ್ಡ್ ನಲ್ಲಿ ನೇಮ್ ಇರುತ್ತಲ್ಲ, ಸೊ ಆಸ್ ಇಟ್ ಈಸ್ ಇಲ್ಲೆಲ್ಲ ಫಿಲ್ ಆಗ್ತಾ ಹೋಗುತ್ತೆ. SSLC ದಲ್ಲಿ
ಯಾಕಂದ್ರೆ ನಿಮ್ದು ಡಿಜಿ ಲಾಕರ್ ಅಕೌಂಟ್ ನಲ್ಲಿ ಎಲ್ಲ ಇರುತ್ತೆ ಅಲ್ಲ, ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲವೂ ಇರುತ್ತೆ. ಸೊ ಡೈರೆಕ್ಟ್ ಆಗಿ ತಗೊಳುತ್ತೆ ಅದು. ಓಕೆ, ಸೊ ಡೇಟ್ ಆಫ್ ಬರ್ತ್, ಓಕೆ, ಜೆಂಡರ್. ನೆಕ್ಸ್ಟ್ ನಿಮ್ದು 10th ಪಾಸಿಂಗ್ ಇಯರ್ ಹಾಕ್ಬೇಕು. ಪಾಸಿಂಗ್ ಇಯರ್. ನೆಕ್ಸ್ಟ್ ಫಾದರ್ ನೇಮ್, ನೆಕ್ಸ್ಟ್ ಮದರ್ ನೇಮ್, ಓಕೆ, ಎಂಟರ್ ಸ್ಯಾಟ್ಸ್ ನಂಬರ್. ಓಕೆ, ಸೊ ಇದೇನು ಕಂಪಲ್ಸರಿ ಇಲ್ಲ, ಆಪ್ಷನಲ್ ಇದೆ. ನೆಕ್ಸ್ಟ್ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್, ಇಲ್ಲಿ ಬಿ ಫಾರ್ಮ್ ಅಂತಿದೆಯಲ್ಲ, ಸೊ ಈ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಇಂಡಿಯನ್. ನಿಮ್ಮ ಇಮೇಲ್ ಹಾಕೊಳ್ಳಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮಗೊಂದು OTP ಬರುತ್ತೆ. ನೆಕ್ಸ್ಟ್ OTP ಬಂದಿರುತ್ತಲ್ಲ, ಸೊ OTP ನ ಫಿಲ್ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಎಂಟರ್ ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್. ಓಕೆ, ಸೊ ನೀವೊಂದು ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ದು ಯಾವ್ದಂತ ಓನ್. ಕನ್ಫರ್ಮ್ ಪಾಸ್ವರ್ಡ್ ಆಫ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್. ಓಕೆ, ಸೊ ನೀವು ಬಿಫೋರ್ ಇದೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದೇ ಪಾಸ್ವರ್ಡ್ ನ ಮತ್ತೊಮ್ಮೆ ಕನ್ಫರ್ಮೇಷನ್ ಕೇಳ್ತಿದ್ದಾರೆ. ಮತ್ತೊಮ್ಮೆ ಪಾಸ್ವರ್ಡ್ ನ ಟೈಪ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ವೈಟ್ ಬ್ಯಾಕ್ ಗ್ರೌಂಡ್ ಕ್ಯಾಂಡಿಡೇಟ್ ಫೋಟೋ. ಓಕೆ, ಸೊ ಇಲ್ಲಿ ನಿಮ್ದು ಫೋಟೋನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ದಿ ಡಿಸ್ಪ್ಲೇಡ್ ಸ್ಟ್ರಿಂಗ್ ಕ್ಯಾಪ್ಚಾ. ಓಕೆ, ಸೊ ಇಲ್ಲೇನು ಕ್ಯಾಪ್ಚಾ ಕಾಣ್ತಿದೆಯಲ್ಲ, ಸೊ ಆ ಕ್ಯಾಪ್ಚಾನ ಎಂಟ್ರಿ ಮಾಡ್ಕೋಬೇಕು. ರಿಜಿಸ್ಟರ್. ಓಕೆ, ಸೊ ನಿಮಗೆ ಈ ತರ ಒಂದು ಯೂಸರ್ ID ಅಂಡ್ ಪಾಸ್ವರ್ಡ್ ಬರುತ್ತೆ. ಸೊ ಈ ID ಮತ್ತೆ ಪಾಸ್ವರ್ಡ್ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ ನ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಲಾಗಿನ್ ನಲ್ಲಿ ನಿಮ್ಗೆ ಅದು ಏನು ಲಾಗಿನ್ ID ಬಂದಿತ್ತಲ್ಲ, ಸೊ ಆ ಲಾಗಿನ್ ID ನ ಫಿಲ್ ಮಾಡ್ಕೊಳ್ಳಿ. ಸೊ ಲಾಗಿನ್ ID ಅಂಡ್ ಪಾಸ್ವರ್ಡ್ ನ ಟೈಪ್ ಮಾಡ್ಕೊಂಡ್ಬಿಟ್ಟು, ಸೊ ನೆಕ್ಸ್ಟ್ ಕ್ಯಾಪ್ಚಾ ಕೇಳಿದ್ದಾರೆ, ಸೊ ಕ್ಯಾಪ್ಚಾ ಕೂಡ ಟೈಪ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್. ಓಕೆ, ಸೊ ನೆಕ್ಸ್ಟ್ ಲಾಗಿನ್ ಆದ್ಮೇಲೆ ಮತ್ತೆ ನಿಮಗೆ OTP ಬರುತ್ತೆ ಒಂದು. ಓಕೆ, ಸೊ OTP ನ ಫಿಲ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೀವು ಸೇರ ಬಯಸುವ ಕೋರ್ಸ್ ಅನ್ನು ಆಯ್ಕೆ ಮಾಡಿ. ಸೆಲೆಕ್ಟ್ ದಿ ಕೋರ್ಸ್ ಯು ವಿಶ್ ಟು ಗೆಟ್ ಅಡ್ಮಿಷನ್. ಓಕೆ, ಸೊ ನೀವು ಇದರಲ್ಲಿ M.Pharma ಆರ್ ಫಾರ್ಮ್ ಡಿ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ನೀವು ಯಾವ್ದ್ರಲ್ಲಿ ಅಡ್ಮಿಷನ್ ತಗೋಬೇಕು ಅನ್ಕೊಂಡಿದ್ದೀರಾ ಅದನ್ನ ಚೂಸ್ ಮಾಡಿ. ಇಲ್ಲಾಂದ್ರೆ ನೀವು ಎರಡು ಎಕ್ಸಾಮ್ ಬರೀತೀರಾ ಅಂದ್ಕೊಂಡ್ರೆ ನೀವು ಸಪ್ರೇಟ್ ಆಗಿ ಫೀಸ್ ನ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ M.Pharma ಅಪ್ಲೈ. ಕೋರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಸೊ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೂಡ ನಿಮಗೆ ಜನರಲ್ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ ಅವರು. ನೇಮ್, ಫಾದರ್ಸ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್. ಓಕೆ, ಸೊ ಇದು ಆಟೋಮೆಟಿಕ್ ತಗೊಂಡಿದೆ ಅದು. ನಂಬರ್ ಆಫ್ ಇಯರ್ಸ್ ಸ್ಟಡಿ ಇನ್ ಕರ್ನಾಟಕ. ಓಕೆ, ಸೊ 16 years. ಸ್ಟೇಟ್
ಕರ್ನಾಟಕ ಫಸ್ಟ್ ಆಪ್ಷನ್ ಇದೆ. ಸೊ ನೆಕ್ಸ್ಟ್ 10th ಸ್ಟಡಿ ಇನ್ ಕರ್ನಾಟಕ, ಎಸ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ ಸ್ಟಡಿ ಇನ್ ಕರ್ನಾಟಕ. ಸೊ ನಿಮ್ಮ PUC ಎಲ್ಲ ಕರ್ನಾಟಕದಲ್ಲಿ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡಿಸ್ಟಿಕ್, ಸೊ ನಿಮ್ಮದು ಪ್ರೆಸೆಂಟ್ ನೀವು ಯಾವ ಡಿಸ್ಟಿಕ್ನಲ್ಲಿ ಇರೋದು, ಓಕೆ, ಸೊ ಅದು ಡಿಸ್ಟಿಕ್ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ತಾಲೂಕು, ನೆಕ್ಸ್ಟ್ ಅಡ್ರೆಸ್, ಓಕೆ, ಪಿನ್ ಕೋಡ್, nationality Indian, religion. Okay, next mother tongue, next save. ಏನಿಲ್ಲ, ಜಸ್ಟ್ ಎಲ್ಲ ಸಿಂಪಲ್ ಎಲ್ಲ ಆಪ್ಷನ್ಸ್ ಎಲ್ಲ ಕೇಳಿದಾರೆ ಅವರು, ಜಸ್ಟ್ ಫಿಲ್ ಮಾಡೋದು, ಸೇವ್ ಮಾಡ್ತಾ ಹೋಗೋದು. ಓಕೆ, ಸೊ ನೆಕ್ಸ್ಟ್ ಮುಂದುವರಿಸಲಾಗಿದೆ, ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ತಾ ಹೋಗೋದು, ಸೇವ್ ಮಾಡೋದು, ನೆಕ್ಸ್ಟ್ ಪೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಸ್ಟಡಿ ಡೀಟೇಲ್ಸ್ ಕೇಳಿದಾರೆ ಅವರು. ಈ ಸ್ಟಡಿ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಎಲ್ಲ ಫಿಲ್ಅಪ್ ಮಾಡ್ತಾ ಹೋಗ್ಬೇಕು. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಿಮ್ಗೆ ಟಿಲ್ ನಿಮ್ದು PUC ವರೆಗೂ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ PUC, ಓಕೆ, PUC ಸೆಕೆಂಡ್ ಇಯರ್, ಸ್ಕೂಲ್ ನೇಮ್, ಓಕೆ, ನಿಮ್ ಸ್ಕೂಲ್ ನೇಮ್ ಹಾಕೋತಾ ಹೋಗ್ಬೇಕು. ಓಕೆ, ಸೊ ನೀವು ಈ ತರ ಎಲ್ಲ ಕಂಪ್ಲೀಟ್ ಆಗಿ ನಿಮ್ದು ಕ್ಲಾಸಸ್ ಮತ್ತೆ ನೀವು ಪಾಸಿಂಗ್ ಇಯರ್, ಸ್ಕೂಲ್ ನೇಮು, ಅಡ್ರೆಸ್, ಡಿಸ್ಟಿಕ್, ಬೋರ್ಡ್, ಓಕೆ, ಸೊ ಇವೆಲ್ಲ ಕಂಪ್ಲೀಟ್ ಆಗಿ ಫಿಲ್ ಆದ್ಮೇಲೆ ನೆಕ್ಸ್ಟ್ ಸೇವ್ ಮಾಡಬೇಕು. ಸೇವ್ ಅಂತೂ ಕಂಪಲ್ಸರಿ ಮಾಡ್ತಾ ಹೋಗ್ಬೇಕು. ನೀವು ಸೇವ್ ಮಾಡಿ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಬೇಕು. ಸಪೋಸ್ ನೀವು ಸೇವ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇನ್ ಬಿಟ್ವೀನ್ ನಿಮ್ದು ಏನಾದ್ರು ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಆಗಿ ಏನಾಗುತ್ತೆ, ನೀವು ಸೇವ್ ಮಾಡಿಲ್ಲ ಅಂದ್ರೆ ನಿಮ್ದು ಇನ್ಫಾರ್ಮೇಶನ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಮತ್ತೆ. ಸೊ ಮತ್ತೆ ನೀವೆಲ್ಲ ರೀಫಿಲ್ ಮಾಡ್ಕೊತಾ ಹೋಗ್ಬೇಕು. ಸೊ ಸುಮ್ಮನೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತಲ್ಲ. ಓಕೆ, ಸ್ಟಡಿ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ. ಓಕೆ, ನೆಕ್ಸ್ಟ್ ಪೇಜ್, ಸೇವ್ ನೆಕ್ಸ್ಟ್ ಪೇಜ್, ಸೇವ್ ನೆಕ್ಸ್ಟ್ ಪೇಜ್. ಓಕೆ, ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಆಪ್ಷನ್ಸ್ ಎಲ್ಲ ಈಸಿ ಇದಾವೆ, ಏನಿಲ್ಲ. ಸೊ ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಇದೆ, ಫಿಲ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ರಿಸರ್ವೇಶನ್ ಕ್ಲೈಮ್ಸ್. ಇದರಲ್ಲಿ ಇದು ಕೇರ್ಫುಲ್ ಆಗಿ ಓದಿ. Do you want to claim category other than GM? GM means general merit. Okay, so general merit ಅಂದ್ರೆ ಇವಾಗ ಅನ್ರಿಸರ್ವ್ಡ್ ಇರುತ್ತೆ ಅದು ಪೋಸ್ಟ್. ಸೊ ಅನ್ರಿಸರ್ವ್ಡ್ ಗಿನ ಬಿಟ್ಟು ಮತ್ತೆ ನಿಮ್ಮ ಹತ್ರ ಏನಾದರೂ ಸ್ಪೆಷಲ್ ಆಗಿದೆನಾ, ಲೈಕ್ OBC ನಲ್ಲಿ 2A, 2B, 3A, 3B, ಓಕೆ, ಈ ರೀತಿ. ಸೊ ನಿಮ್ದು ಏನಾದರೂ OBC ಫಾರ್ಮೆಟ್ ಇತ್ತು ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಎಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ RD ನಂಬರ್ ಕೇಳುತ್ತೆ ಅದು. ಓಕೆ, ಸೊ ಇಲ್ಲಿ RD ನಂಬರ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಸೆಂಟ್ರಲ್ OBC ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಟು ಕ್ಲೈಮ್ ಕ್ಯಾಟಗರಿ. ಓಕೆ, ಸೊ ಸೆಂಟ್ರಲ್ದು ನಿಮ್ಗೆ ಏನು OBC ಫಾರ್ಮೆಟ್ ಇರುತ್ತಲ್ಲ ಅದು ಅಪ್ಲಿಕೇಬಲ್ ಆಗಲ್ಲ. ಸ್ಟೇಟ್ದು ಇರುತ್ತೆ ಇನ್ನೊಂದು 2A ಕ್ಯಾಟಗರಿದು, 2Bದು, 3A, 3B. ಓಕೆ, ಸೊ ಅವು ಇಲ್ಲಿ ನಿಮ್ಗೆ ಆ ಫಾರ್ಮೆಟ್ ಇತ್ತು ಅಂದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಓಕೆ, ಸೊ ಇಲ್ಲ ಅಂದ್ರೆ ನೀವು ಜನರಲ್ ಇದ್ರ ಅಂದ್ರೆ ಸೊ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಓಕೆ, do you want to claim any special categories? PH means physically handicapped. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, do you want to claim income, family annual income less than 8 lakhs? ಓಕೆ, ಸೊ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ನಿಮ್ದು ಏನಾದ್ರು 8 lakhs ಗಿಂತ ನಿಮ್ದು ಬಿಲೋ ಇತ್ತು ಅಂದ್ರೆ ಸೊ ನಿಮ್ಗೆ ಸ್ಪೆಷಲ್ ರಿಸರ್ವೇಶನ್ ಕೋಟಾ ಇರುತ್ತೆ. ಸೊ ಅದರಲ್ಲಿ ಕೂಡ ನೀವು ಸಪೋಸ್ ನಿಮ್ದು ಬಿಲೋ 2 lakh ಇತ್ತು ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ರಿಸರ್ವೇಶನ್. ನಿಮ್ದು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ. ಓಕೆ, ಸೊ ನೆಕ್ಸ್ಟ್ ಸೇವ್.
ನೆಕ್ಸ್ಟ್ ಪೇಜ್. ಯಾವಾಗ್ಲೂ ಫಿಲ್ ಮಾಡ್ಬೇಕಾದ್ರೆ ಒಂದ್ಸರಿ ಏನ್ ಕೊಟ್ಟಿದ್ದಾರೆ ಅವರು ಆಪ್ಷನ್ಸ್ ನ ನೋಡ್ಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡ್ಕೊತಾ ಹೋಗಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಡೀಟೇಲ್ಸ್, ಡಿಗ್ರಿ ಡೀಟೇಲ್ಸ್ ಕೇಳಿದಾರೆ ಅವರು. ಕ್ವಾಲಿಫೈಯಿಂಗ್ ಎಕ್ಸಾಮ್, ಯಾವ ಎಕ್ಸಾಮು? ಬಿ ಎಸ್ ಸಿ, ಬಿ ಫಾರ್ಮಲ್ಲ. ಓಕೆ, ಸೊ ನೆಕ್ಸ್ಟ್ ಕಾಲೇಜ್ ನೇಮ್, ರಿಜಿಸ್ಟ್ರೇಷನ್ ನಂಬರ್. ಓಕೆ, ಸೊ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ಸೊ ನೆಕ್ಸ್ಟ್, ಆರ್ ಯು ಡೊಮೆಸಿಲ್ ಆಫ್ ಕರ್ನಾಟಕ ಫಾರ್ ಮಿನಿಮಮ್ ಆಫ್ 7 years? ಓಕೆ, ಸೊ ಎಸ್. ನೆಕ್ಸ್ಟ್, ನೇಮ್ ಆಫ್ ಯೂನಿವರ್ಸಿಟಿ. ಸ್ವಲ್ಪ ಜನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ RGHS ದವರು ಇರ್ತೀರಾ, ಸ್ವಲ್ಪ ಜನ ಏನಿರ್ತೀರಾ ನೀವು KLE ದವರು ಕೂಡ ಇರ್ತೀರಾ. ಓಕೆ, ಸೊ ನಿಮ್ದು ಯೂನಿವರ್ಸಿಟಿ ಫಿಲ್ ಮಾಡ್ಕೊಳ್ಳಿ. RGUHS, ಡಿಗ್ರಿ ಕಂಪ್ಲೀಷನ್ ಇಯರ್ಸ್. ಓಕೆ, ಸೊ ನೀವು ಇವಾಗ ಯಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ತೀರಲ್ಲ, ಸೊ ನೀವು 2025 ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೇವ್. ಎವ್ರಿ ಸ್ಟೆಪ್ ಸೇವ್ ಮಾಡೋದು, ನೆಕ್ಸ್ಟ್ ಪೇಜ್ ನ ಕ್ಲಿಕ್ ಮಾಡ್ತಾ ಹೋಗೋದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಡ್ಯೂರೇಷನ್ ಆಫ್ ಕೋರ್ಸ್ 4 years ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಿಮ್ದು ಮಾರ್ಕ್ಸ್ ಬಂದ್ಬಿಟ್ಟು ಇಯರ್ ವೈಸ್ ಕೇಳಿದಾರೆ ಅವರು. ಸೊ ಇಯರ್ ವೈಸ್ ನಲ್ಲಿ ನೀವೇನ್ ಮಾಡ್ಬೇಕು, 1 yearಗೆ ನಿಮ್ಗೆ 2 ಸೆಮ್ ಇರುತ್ತೆ ಅಲ್ಲ, ಸೊ 2 ಸೆಮ್ ಇಂದು ಮಾರ್ಕ್ಸ್ ನ ಕಂಬೈನ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೀನ್ಸ್ 2 ಸೆಮ್ ಸೇರಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ. ಸಪೋಸ್ ಇವಾಗ ಫಸ್ಟ್ ಸೆಮ್ ಇಂದು ನಿಮ್ಗೆ 450 ಮಾರ್ಕ್ಸ್ ಇತ್ತು ಅಂದ್ರೆ ಸೆಕೆಂಡ್ ಸೆಮ್ 450 ಪ್ಲಸ್ 450 ಟೋಟಲ್ 900 ಮಾರ್ಕ್ಸ್. ಓಕೆ, ಸೊ ಆ 900 ಮಾರ್ಕ್ಸ್ಗೆ ಸೊ ನೀವು ಫಸ್ಟ್ ಸೆಮ್ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಮತ್ತೆ ಸೆಕೆಂಡ್ ಸೆಮ್ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ. ಓಕೆ, ಸೊ ಅದು ಕಂಬೈನ್ ಮಾಡಿಬಿಟ್ಟು ಅಪ್ಟೈನ್ಡ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ನಿಮ್ಗೆ ಅಪ್ಟೈನ್ ಆಗಿದೆ. ಓಕೆ, ಸಪೋಸ್ ನೀವು 800 ಅಂತ ತಗೊಳ್ಳಿ. ಸೊ ಜಸ್ಟ್ ನಾನು ನಿಮಗೆ ಪ್ರತಿಯೊಂದು ಎಕ್ಸಾಂಪಲ್ ನ ಕೊಡ್ತಿದ್ದೇನೆ. ಹಾಗೆ ನಂಬರ್ ಆಫ್ ಅಟೆಂಪ್ಟ್ಸ್. ಓಕೆ, ಸೊ ನೀವೇನಾದ್ರೂ ನಿಮ್ದು ಸಬ್ಜೆಕ್ಟ್ ಬ್ಯಾಕ್ ಇತ್ತು, ಸೊ ನೆಕ್ಸ್ಟ್ ನೀವು ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಆಗಿದ್ರೆ ನಂಬರ್ ಆಫ್ ಅಟೆಂಪ್ಟ್ಸ್ ನ 2 ಮಾಡ್ಕೊಳ್ಳಿ. ಸೊ ನೀವು ಫಸ್ಟ್ ಅಟೆಂಪ್ಟ್ ಗೆ ಕ್ಲಿಯರ್ ಮಾಡಿದ್ರೆ 1 ಆಪ್ಷನ್ ನ ಕ್ಲಿಕ್ ಮಾಡ್ಕೊತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಸೆಮ್ ನಲ್ಲಿ, ಸೊ ನೆಕ್ಸ್ಟ್ ಇಯರ್ ನಲ್ಲಿ ಮೀನ್ಸ್ 3rd ಸೆಮ್ ಮತ್ತೆ 4th ಸೆಮ್ ಕಂಬೈನ್ ಮಾರ್ಕ್ಸ್. ನಾ ಇಲ್ಲಿ ಜಸ್ಟ್ ನಿಮ್ಗೆ ಅಷ್ಟೇ ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ಬಟ್ ನಿಮ್ದು ಸೆಮ್ ಮಾರ್ಕ್ಸ್ ಎಷ್ಟಿದೆ ಅದನ್ನ ನೋಡ್ಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತೆ ನಿಮ್ದು ಅಪ್ಟೈನ್ ಮಾರ್ಕ್ಸ್ ಹಾಕೊಳ್ಳಿ. ಓಕೆ, ಸೊ ಎಲ್ಲ ಫಿಲ್ ಆದ್ಮೇಲೆ ಸೇವ್ ಮಾರ್ಕ್ಸ್ ಡೀಟೇಲ್ಸ್, ಸೇವ್ಡ್ ಸಕ್ಸಸ್ಫುಲಿ. ಓಕೆ, ಸೊ ನೆಕ್ಸ್ಟ್ ಓಕೆ, ಸೊ ನೆಕ್ಸ್ಟ್ ಪೇಜ್ ಇನ್ ಸರ್ವಿಸ್ ಡೀಟೇಲ್ಸ್. ಇನ್ ಸರ್ವಿಸ್ ಡೀಟೇಲ್ ಮೀನ್ಸ್ ಏನು, ನೀವೇನಾದ್ರೂ ಸಪೋಸ್ ಇವಾಗ ಎಂಪ್ಲಾಯ್ಡ್ ಇದ್ರೆ ಮೀನ್ಸ್ ನೀವೆಲ್ಲಾದ್ರೂ ಪ್ರೈವೇಟ್ ಜಾಬ್ ನಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರೆ, ಸೊ ಮತ್ತೆ ಆರ್ಮಿದಲ್ಲಿ ಇದ್ರೆ, ಓಕೆ, ಸೊ ಅಂತವರೆಲ್ಲ ಇನ್ ಸರ್ವಿಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಇರ್ತೀರಾ ನೀವು, ನೋ. ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಇಂಟರ್ನ್ಶಿಪ್. ನೀವು ಇಂಟರ್ನ್ಶಿಪ್ ಎಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದು ಕೂಡ ಫಿಲ್ಅಪ್ ಮಾಡ್ಕೊತಾ ಹೋಗಿ. ಸೊ ಡೇಟ್, ಸೊ ನೀವು ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದೀರಾ. ಸೊ ನಾನು ಜಸ್ಟ್ ಹಾಗೆ ಒಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ಸೊ ನೆಕ್ಸ್ಟ್ ಡಿಪಾರ್ಟ್ಮೆಂಟ್. ಇಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗ್ತಿದ್ದಾರೆ ನೀವು. ಸೊ ಮಾಡಿದ್ದು ಇಂಟರ್ನ್ಶಿಪ್ ಇಂಡಸ್ಟ್ರಿನಲ್ಲಿ, ಬಟ್ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಂತಿದೆ.
ಬಟ್ ನೀವು ಇಲ್ಲಿ ಕಾಲೇಜ್ ಅಂತ ಚೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ಕಾಲೇಜ್ ಅಪ್ರೂವಲ್ ಇಂದ ನೀವು ಇಂಡಸ್ಟ್ರಿಯಲ್ಲಿ ಇಂಟರ್ನ್ಶಿಪ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಕಾಲೇಜ್ ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ಲೇಸ್, ಸೊ ಪ್ಲೇಸ್ ಬಂದ್ಬಿಟ್ಟು ನಿಮ್ದು ಕಾಲೇಜ್ ಪ್ಲೇಸ್ ಏನಿದೆಯಲ್ಲ, ಸೊ ಅದೇ ಪ್ಲೇಸ್ ನ ಹಾಕೊಳ್ಳಿ. ಸೊ ಇಲ್ಲಾಂದ್ರೆ ಏನ್ ಮಾಡಿ, ಇದು ಪ್ಲೇಸ್ ನ ಬಂದ್ಬಿಟ್ಟು ನಿಮ್ಗೆ ಇಂಟರ್ನ್ಶಿಪ್ ಎಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಪ್ಲೇಸ್ ನ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೇವ್ ಇಂಟರ್ನ್ಶಿಪ್ ಡೀಟೇಲ್ಸ್. ಈಸಿ ಇದೆಲ್ಲ. ನೆಕ್ಸ್ಟ್ ಪೇಜ್ ಸೇವ್ ಮಾಡೋದು, ಅದೇ ಬಿಲೋ ಪಾರ್ಟಿ ಮತ್ತೆ ನಿಮಗೆ ನೆಕ್ಸ್ಟ್ ಪೇಜ್ ಅಂತ ಇರುತ್ತೆ. ಸೊ ಆಪ್ಷನ್ ನ ಕ್ಲಿಕ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಕೌನ್ಸಿಲ್ ಡೀಟೇಲ್ಸ್. ಸೊ ನಿಮ್ಗೆ ಇನ್ನೂ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ, ನಿಮ್ದು ಕೌನ್ಸಿಲ್ ಏನಿಲ್ಲ. ಸೊ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್, ನೋ. ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್. ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ನಿಮಗೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು? ಮಸ್ಟ್ ಅಪ್ಲೋಡ್ PDC ಆರ್ ಡಿಗ್ರಿ ಸರ್ಟಿಫಿಕೇಟ್ ಕಂಪಲ್ಸರಿಲಿ ಅಂತ ಕೊಟ್ಟಿದ್ದಾರೆ ಅವರು. ಸೊ ಇದು ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಿದೆ. ಸೊ PDC ಅಂದ್ರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನಿಮ್ದು ಎಕ್ಸಾಮ್ ಕಂಪ್ಲೀಟ್ ಆಗಿ, ಫೈನಲ್ ಇಯರ್ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ನಿಮಗೆ PDC ಫಾರ್ಮೆಟ್ ಕೊಡುತ್ತಾರೆ ಯೂನಿವರ್ಸಿಟಿದವರು. ಬಟ್ ನಿಮ್ದು ಇನ್ನೂ ಇವಾಗ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿಲ್ಲಲ್ಲ. ಸೊ ಹಾಗಾಗಿ ಇದೇನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂದಿಂದ ಆ ತರ ಅವರು ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಒನ್ಸ್ ಇದ್ರ ಜೊತೆ ಮಾತಾಡ್ತೀನಿ. ಸೊ ನೀವು ಇವಾಗ PDC ನ ಏನು ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಹತ್ರ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಏನೇನಿದಾವೆ? ತಮ್ ಫೋಟೋ. ಓಕೆ, ಸೊ ನಿಮ್ದು ತಮ್ ಫೋಟೋ ಕೂಡ ಅಪ್ಲೈ ಮಾಡ್ರಿ. ನೆಕ್ಸ್ಟ್ ಸಿಗ್ನೇಚರ್, PDC ಅಂಡ್ ಡಿಗ್ರಿ ಸರ್ಟಿಫಿಕೇಟ್ ಇದು ಆಪ್ಷನ್ ಸ್ಕಿಪ್ ಮಾಡಿ. ಸೊ ನೆಕ್ಸ್ಟ್ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್. ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಮೀನ್ಸ್ ನಿಮ್ದು ಏನ್ ಇಂಟರ್ನ್ಶಿಪ್ ಫಾರ್ಮೆಟ್ ಇರುತ್ತಲ್ಲ, ಆ ಇಂಟರ್ನ್ಶಿಪ್ ಫಾರ್ಮೆಟ್ ಅಪ್ಲೋಡ್ ಮಾಡೋದು. 1 to 12 ಸ್ಟಡಿ ಸರ್ಟಿಫಿಕೇಟ್. ಓಕೆ, ಸೊ 1 to 12 ಸ್ಟಡಿ ಸರ್ಟಿಫಿಕೇಟ್ ಇತ್ತಂದ್ರೆ ಸೊ ಅದನ್ನು ಕೂಡ ಅಪ್ಲೈ ಮಾಡ್ಕೋಬೇಕು ನೀವು ಕಂಪಲ್ಸರಿ. ಓಕೆ, ಸೊ ಯಾವ ತರ ಒಂದೊಂದೇ ಆಪ್ಷನ್ ನ ಚೂಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಫಸ್ಟ್ ತಮ್ ಫೋಟೋ ಅಂತಿದೆಯಲ್ಲ, ತಮ್ ಫೋಟೋ ಅಂತ ಕ್ಲಿಕ್ ಆದ್ಮೇಲೆ ಚೂಸ್ ಫೈಲ್. ಸೊ ಒಂದೊಂದೇ ಚೂಸ್ ಮಾಡೋದು. ತಮ್ ಫೋಟೋ ಅಪ್ಲೋಡ್. ಸೊ ಜಸ್ಟ್ ಅದೇ ಒಂದು ಫೈಲ್ ಸೈಜ್ ತಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ಏನ್ ಆಪ್ಷನ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕಲ್ಲ. ಸೊ ಅಪ್ಲಿಕೇಶನ್ ಫಾರ್ಮೆಟ್ ನಲ್ಲಿ ಏನೇನ್ ಕೇಳ್ತಿದ್ದಾರೆ, ಸೊ ಇದೊಂದು ನಿಮ್ಗೆ ಕ್ಲಿಯರ್ ಐಡಿಯಾ ಸಿಗಲಿ ಅನ್ನೋಗೋಸ್ಕರ. ಓಕೆ, ಸೊ ನೆಕ್ಸ್ಟ್ ಫೋಟೋ ಅಪ್ಲೋಡ್ ಆಯ್ತು, ತಮ್ಮ ಫೋಟೋ ಅಪ್ಲೋಡ್ ಆಯ್ತು. ಸೊ ನೆಕ್ಸ್ಟ್ ಮತ್ತೆ ಇಲ್ಲೇ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಅಲ್ಲಿ. ನೆಕ್ಸ್ಟ್ ಏನ್ ಇವಾಗ ಸಿಗ್ನೇಚರ್. ಓಕೆ, ಸಿಗ್ನೇಚರ್ ಆದ್ಮೇಲೆ ಮತ್ತೆ ಅಪ್ಲೋಡ್. ಸಿಗ್ನೇಚರ್ ಕ್ಲಿಕ್ ಮಾಡೋದು, ಫೈಲ್ ಸೈಜ್ ಚೂಸ್ ಮಾಡೋದು, ಅಪ್ಲೋಡ್ ಮಾಡೋದು. ಓಕೆ, ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ನೀವು. ಈ ಪಾರ್ಟ್ ಏನಿದೆಯಲ್ಲ PDC ಅಂಡ್ ಡಿಗ್ರಿ ಸರ್ಟಿಫಿಕೇಟ್, ಈ ಪಾರ್ಟ್ ನ ಸ್ಕಿಪ್ ಮಾಡಿರಿ. ಇಲ್ಲಿವರೆಗೂ ನಿಮ್ ಪ್ರಾಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಒನ್ಸ್ ಅವ್ರ ಜೊತೆಗೆ ಕೂಡ ಮಾತಾಡ್ತೀನಿ. ಸೊ ಇಫ್ ಪಾಸಿಬಲ್ ನೀವು ಕೂಡ ಮಾತಾಡ್ಕೊಳ್ಳಿ ಅವ್ರ ಜೊತೆಗೆ. ಸೊ ಇದನ್ನ ಕ್ಲಾರಿಟಿ ತಗೊಳ್ಳೋಣ, ಯಾಕಂದ್ರೆ ಇದು ಕಂಪಲ್ಸರಿ ಅಂತೂ ಆಗಬಾರ್ದು. ಬಟ್ ನಿಮ್ಮ ಹತ್ರ ಇರೋದಿಲ್ಲ. ಇವಾಗ ಆಲ್ರೆಡಿ ಪಾಸ್ಡ್ ಔಟ್ ಆದ ಸ್ಟೂಡೆಂಟ್ಸ್ಗೆ ಇರುತ್ತೆ ಡಿಗ್ರಿ ಸರ್ಟಿಫಿಕೇಟ್, ಬಟ್ ನಿಮ್ಗೆ ಇನ್ನೂ ಸಿಕ್ಕಿರೋದಿಲ್ಲ. ನೆಕ್ಸ್ಟ್ ಈ ಪ್ರಾಸೆಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಇನ್ನೂ 3 ಸ್ಟೆಪ್ಸ್ ಇದಾವೆ. ಅಪ್ಲಿಕೇಶನ್ ಡಿಕ್ಲರೇಷನ್. ನಿಮ್ದೇನು ಇವಾಗ ಎಲ್ಲ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಏನ್ ನೀವು ಚಾಯ್ಸಸ್ ಎಲ್ಲ ಫಿಲ್ ಮಾಡಿದಿರಲ್ಲ, ಸೊ ಅದನ್ನ ಡಿಕ್ಲರೇಷನ್ ಕೊಡೋದು. ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಸ್ಟೆಪ್ ಪೇಮೆಂಟ್ ಇದೆ. ಪೇಮೆಂಟ್. ಓಕೆ, ಸೊ ಪೇಮೆಂಟ್ ಆದ್ಮೇಲೆ ನೀವು ಅಪ್ಲಿಕೇಶನ್ ನ ಪ್ರಿಂಟ್ಔಟ್ ನ ತಗೊಂಡು ಇಟ್ಕೋಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಆಲ್ ಯುವರ್ ಅಪ್ಲಿಕೇಶನ್ ಪ್ರೋಸೆಸ್. ಸೊ ಸಿಂಪಲ್ ಇದೆ, ಏನಿಲ್ಲ ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ಎಲ್ಲ ಸಿಂಪಲ್ ಸ್ಟೆಪ್ಸ್ ಇದಾವೆ. ಸೊ ಕರೆಕ್ಟ್ ಆಗಿ ಓದ್ಬಿಟ್ಟು ನೀವು ಒಂದೊಂದೇ ಸ್ಟೆಪ್ಸ್ ನ ಫಿಲ್ ಮಾಡ್ಕೋತಾ ಹೋಗಿ. ಓಕೆ, ಸೊ ಇನ್ ಬಿಟ್ವೀನ್ ನಿಮ್ಗೆ ಏನಾದ್ರು ಮತ್ತೆ ಡೌಟ್ಸ್ ಇತ್ತು ಅಂದ್ರೆ ಸೊ ನನಗೆ ಪರ್ಸನಲಿ ಮೆಸೇಜ್ ಮಾಡಿ ಅವ್ರು ಕಾಲ್ ಮಾಡಿ. ಓಕೆ, ಸೊ ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.